ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಫ್ರೆಂಡ್ಸ್, ಇವತ್ತು ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇರೋದು ಮಜ್ಜಿಗೆ ಹುಲ್ಲು ಅಂಥೇಳಿ. ಇದು ಈ ಥರ ಇರುತ್ತೆ. ಇದು ಗಿಡ ತುಂಬ ಎತ್ತರ ಇರಲ್ಲ, ಸ್ವಲ್ಪ ಎತ್ತರ ಇರುತ್ತೆ ಅಷ್ಟೇ. ಇದೊಂಥರ ತಿಳುವಾಗಿ ಒಂದು ರೌದೆ ಅಂತ ಹೇಳ್ತೀವಿ ನಾವು, ಆ ಥರ ಬರುತ್ತೆ ಇದು ಎಲೆ. ತುಂಬಾ ಥರ ಸ್ಮೆಲ್ಲು ಕೂಡ ಲೆಮನ್ ಥರ ಬರುತ್ತೆ, ಲೆಮನ್ ಬರುತ್ತಲ್ಲ ಆ ರೀತಿ ಇದರದ್ದು ಪರಿಮಳ ಇರುತ್ತೆ. ನೋಡಿ, ಈ ಥರ ಚೆನ್ನಾಗಿದೆ. ಅದು ಒಂಥರ ಇದರ ರೀತಿಯಲ್ಲಿ ಬೆಳೆಯುತ್ತೆ ಇದು. ಇದರದ್ದು ನಾನು ನಿಮಗೆ ಇವತ್ತು ತಂಬುಳಿನ ಮತ್ತು ಮಜ್ಜಿಗೆನ, ಮಸಾಲ ಮಜ್ಜಿಗೆನು ಮತ್ತು ಟೀನು ಕೂಡ ಯಾವ ರೀತಿ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಇದನ್ನು ಜಾಸ್ತಿ ಕಷಾಯಿಗೂ ಕೂಡ ಯೂಸ್ ಮಾಡ್ತಾರೆ. ನೋಡಿ, ಇಷ್ಟಿದೆ. ಇದು ಸ್ವಲ್ಪ ಹಾಕಿದರೂ ಸಾಕು, ಚೆನ್ನಾಗಿರುತ್ತೆ. ಪರಿಮಳ ತುಂಬಾ ಚೆನ್ನಾಗಿದೆ. ನೋಡ್ಬೋದು ನೀವು ಇಲ್ಲಿ ಸ್ವಲ್ಪ ಹಾಕಿದರೂ ಕೂಡ ಸುಮಾರು ಬೆಳೆಯುತ್ತೆ. ಇದನ್ನು ಜಾಸ್ತಿ ಇಲ್ಲಿ ಮಲೆನಾಡದಲ್ಲಿ ಜಾಸ್ತಿ ಯೂಸ್ ಮಾಡ್ತಾರೆ. ನಮ್ಮ ಕಡೆ ಗೊತ್ತಿಲ್ಲ, ನಾನು ಇದೇ ಫಸ್ಟ್ ಟೈಮ್ ಇದು ಮಾಡ್ತಾರೆ. ಅದು ತುಂಬಾ ಚೆನ್ನಾಗಿತ್ತು. ನೋಡಿ, ಈ ರೀತಿಯಾಗಿ ಅದನ್ನು ನಾನಿಲ್ಲಿ ಕಟ್ ಮಾಡ್ಕೊಂಬಂದಿದ್ದೀನಿ. ಕ್ಲೀನಾಗಿ ತೊಳೆದಿದ್ದೀನಿ. ಈಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಮಾಡೋಕ್ಕೆ ತಿಳು ಮಜ್ಜಿಗೆ ತೊಗೊಂಡಿದ್ದೀನಿ. ಹಾಗೆ ಸ್ವಲ್ಪ ಗಟ್ಟಿಯಾಗಿರುವಂಥ ಮಜ್ಜಿಗೆನೂ ಕೂಡ ತೊಗೊಂಡಿದ್ದೀನಿ. ಸ್ವಲ್ಪ ಕಾಯಿ ತುರಿ, ಹಾಗೆ ಜೀರಿಗೆ, ಒಂದೆರಡು ಮೆಣಸು ತೊಗೊಂಡಿದ್ದೀನಿ, ಹಸಿ ಮೆಣಸು. ಈಗ ಇದನ್ನು ಯಾವ ರೀತಿ ಮಾಡೋದು ಅಂತ ನೋಡೋಣ. ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊಂಡಿರುವಂಥ ಮಜ್ಜಿಗೆ ಹುಲ್ಲನ್ನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ. ನಾನಿಲ್ಲೊಂದು 4 ಜನಕ್ಕೆ ಆಗುವಷ್ಟು ಮಾಡಿದ್ದೀನಿ. 1 ಸ್ಪೂನ್ ಜೀರಿಗೆ, ಎರಡು ಮೆಣಸು ತೊಗೊಂಡಿದ್ದೀನಿ ನಾನು, ಹಸಿ ಮೆಣಸು. 1 ಸ್ಪೂನ್ ಆಗುವಷ್ಟು ಕಾಯಿ ತುರಿನ ಹಾಕ್ಕೊಂಡಿದ್ದೀನಿ. ಸ್ವಲ್ಪ ನೀರು ಹಾಕಿ ನುಣ್ಣಗೆ ಇದನ್ನು ರುಬ್ಬಿದ್ದೀನಿ ನಾನು. ನೋಡಿ, ಈ ರೀತಿಯಾಗಿ ನುಣ್ಣಗೆ ಇದನ್ನು ರುಬ್ಬಬೇಕು. ಈಗ ಇದನ್ನು ಸೋದಿಸ್ಕೊತಾ ಇದ್ದೀನಿ. ಇದನ್ನು ನಾನೀಗ ನೀಟಾಗಿ ಸೋದಿಸ್ಕೊತಾ ಇದ್ದೀನಿ. ಇದು ಪಿತ್ತಕ್ಕೂ ಒಳ್ಳೆಯದು ಮತ್ತು ಗ್ಯಾಸ್ಟ್ರಿಕ್ಕಿಗೆ ತುಂಬಾ ಒಳ್ಳೆಯದು. ಗ್ಯಾಸ್ಟ್ರಿಕ್ ಆಗಲ್ಲ ಅಂತ ಹೇಳ್ತಾರೆ ಯೂಸ್ ಮಾಡೋದ್ರಿಂದ. ಅದಕ್ಕಾಗಿ ಜಾಸ್ತಿ ಕೂಡ ಗ್ಯಾಸ್ಟ್ರಿಕ್ ಆದಾಗ ಯೂಸ್ ಮಾಡ್ತಾರೆ ಇದನ್ನು. ಕಷಾಯ ಕೂಡ ತುಂಬಾ ಯೂಸ್ ಮಾಡ್ತಾರೆ ಇದನ್ನು. ಈ ರೀತಿ ನಾವು ಬೇರೆ ಬೇರೆ ರೀತಿಯಲ್ಲಿ ತಂಬುಳಿನ ವಾರದಲ್ಲಿ ಒಂದು ಸಲನಾದರೂ ಯೂಸ್ ಮಾಡಿದರೆ ನಮಗೂ ಒಂಥರ ಟೇಸ್ಟು ಚೆನ್ನಾಗಿರುತ್ತೆ, ಡಿಫ್ರೆಂಟ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ಸ್ವಲ್ಪ ನಾನು ನೀರು ಹಾಕಿ ರುಬ್ಬಿದ್ದೀನಿ. ಈಗ ನೋಡಿ, ಚೆನ್ನಾಗಿ ಕ್ಲೀನಾಗಿ ಸೋದಿಸ್ಕೊಂಡಿದ್ದೀನಿ ಅದನ್ನು. ಈಗ ಸ್ವಲ್ಪ ಇದಕ್ಕೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ನಾನು ಆಲ್ರೆಡಿ ಮಜ್ಜಿಗೆಗೂ ಮತ್ತು ಸ್ವಲ್ಪ ಮೊಸರಿಗೆ ಕೂಡ ಹಾಕಿದ್ದೀನಿ. ಮೊಸರು ಅಂದರೆ ತುಂಬಾ ಮೊಸರು ಅಲ್ಲ, ಸ್ವಲ್ಪ ಗಟ್ಟಿ ಮಜ್ಜಿಗೆನೇ, ಅನ್ನಕ್ಕೆ ಯೂಸ್ ಮಾಡೋಕ್ಕೆ ಸ್ವಲ್ಪ ಗಟ್ಟಿ ಇರೋ ಮಜ್ಜಿಗೆನ ಯೂಸ್ ಮಾಡ್ತಾಯಿದ್ದೀನಿ. ಇದು ಈಗ ಅರ್ಧ ನಾನಿಲ್ಲಿ ರೈಸಿಗೆ ಯೂಸ್ ಮಾಡೋಕ್ಕೆ, ಅನ್ನದ ಜೊತೆ ಊಟ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ನೋಡಿ, ಇದಕ್ಕೆ ಹಾಕ್ಕೊಂಡಿದ್ದೀನಿ ನಾನೀಗ. ಇದಕ್ಕೆ ಈಗ ತಿಳುವಾಗಿರೋ ಮಜ್ಜಿಗೆಗೆ ಕುಡಿಯೋಕ್ಕೆ ನಾನು ಇದಕ್ಕೆ ಹಾಕೋತಾ ಇದ್ದೀನಿ. ಇದು ಕೂಡ ನಮಗೆ ಇಲ್ಲಿ ಮಸಾಲ ಮಜ್ಜಿಗೆ ಕುಡಿಯೋಕ್ಕೆ, ಊಟ ಆದಮೇಲೆ ಕುಡಿಯೋಕ್ಕೆ ತುಂಬಾ ಚೆನ್ನಾಗಿರುತ್ತೆ. ಸ್ವಲ್ಪ ನಾನು ಇದಕ್ಕೆ ನೀರು ಹಾಕ್ಕೊಂಡಿದ್ದೀನಿ. ನೋಡಿ, ಈಗ ನೀರು ಹಾಕ್ಕೊಂಡು ಒಂದು ಗ್ಲಾಸಿಗೆ ಹಾಕೋತಾ ಇದ್ದೀನಿ. ಈಗ ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ಮಜ್ಜಿಗೆ ಹುಲ್ಲಿನಿಂದ ಮಸಾಲ ಮಜ್ಜಿಗೆ ರೆಡಿಯಾಗಿದೆ. ಹಾಗೆ ಕೂಡ ರೈಸಿಗೂ ಕೂಡ ಇದು ಗಟ್ಟಿಯಾಗಿರುವಂಥ ಮಜ್ಜಿಗೆದು ಕೂಡ ರೆಡಿ ಇದೆ. ಈಗ ಇದನ್ನು ನಾವು ಅನ್ನದ ಜೊತೆಗೆ ಊಟ ಮಾಡಿದರೆ ಆಯಿತು. ಉಪ್ಪಿನಕಾಯಿ ಮತ್ತು ಅನ್ನದ ಜೊತೆಗೆ ನಾನಿವತ್ತು ಕುಚ್ಚಲಕ್ಕಿ, ಕೆಂಪಕ್ಕಿಯಿಂದ ಅನ್ನ ಮಾಡಿದ್ದೆ. ಹಾಗಾಗಿ ಅದರ ಜೊತೆಗೆ ತುಂಬಾ ಚೆನ್ನಾಗಿರುತ್ತೆ. ಕುಡಿಯೋಕ್ಕೆ ಮಜ್ಜಿಗೆ ಇದು. ಈಗ ಟೀ ಯಾವ ರೀತಿ ಮಾಡೋದು ಅಂತ ನೋಡೋಣ. ಮಾಮೂಲಿ ನಾನು 1 ಲೋಟ ನೀರು ಹಾಕಿ 1 ಸ್ಪೂನ್ ಟೀ ಪೌಡ್ರ್ ಹಾಕಿದ್ದೀನಿ. ಇದಕ್ಕೆ ನಾನಿಲ್ಲಿ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಾನು 2 ಲೋಟ ಟೀ ಆಗುವಷ್ಟು ಮಾಡಿದ್ದೀನಿ. ತುಂಬಾ ಇದೊಂಥರ ಪರಿಮಳ ತುಂಬ ಚೆನ್ನಾಗಿರುತ್ತೆ. ಟೀ ಕುಡಿಯೋಕ್ಕೆ ಖುಷಿಯಾಗುತ್ತೆ. ಒಂಥರ ಲೆಮನ್ ಥರ, ನಾವು ನಿಂಬೆ ಎಲೆನ ಕಟ್ ಮಾಡಿ ಟೀಗೆ ಹಾಕಿದಾಗ ಯಾವ ಥರ ಪರಿಮಳ ಬರುತ್ತೋ ಅದೇ ರೀತಿ ಪರಿಮಳ ಬರುತ್ತೆ. ನೋಡಿ, ಈಗ ಟೀನು ಕೂಡ ರೆಡಿಯಾಗಿದೆ. ಓಕೆ ಫ್ರೆಂಡ್ಸ್, ಹಾಗಾದರೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.